ನದಿ ಜೋಡಣೆ ಮತ್ತು ದಕ್ಷಿಣ ಭಾರತದ ನದಿ ಜೋಡಣೆ ಇದರ ಹಿಂದಿನ ರಾಜಕೀಯ ಯಾಕಂತಂದ್ರೆ ದಕ್ಷಿಣ ಭಾರತದಲ್ಲಿ ಈಗಾಗಲೇ ಹೇಳಿದ ಹಾಗೆ ವೀಕ್ಷಕರೇ ನದಿಗಳು ಅಂತಂದ್ರೆ ರಾಜಕೀಯದ ಬಹುಮುಖ್ಯ ಅಂಗ ಕೂಡ ಹೌದು. ಹಾಗಾಗಿ ಇದರ ಬಗ್ಗೆ ಚರ್ಚೆ ಮಾಡುವಾಗ ಪೋಲಾವರಂ ರಾಷ್ಟ್ರೀಯ ನೀರಾವರಿ ಯೋಜನೆ ಬಗ್ಗೆ ಮಾತನಾಡದೇ ಇದ್ರೆ ಅದು ಅಪೂರ್ಣವಾದಂತೆ. ಹಾಗಾದ್ರೆ ಏನಿದು ಪೋಲಾವರಂ ಪ್ರಾಜೆಕ್ಟ್? ಇದು ಆರಂಭ ಆಗಿದ್ದು ಯಾವಾಗ? ಈ ಯೋಜನೆಯಿಂದ ಕರ್ನಾಟಕಕ್ಕೆ ಆಗೋ ಪ್ರಯೋಜನ ಏನು? ಹಾಗೆಯೇ ಕರ್ನಾಟಕದ ಮೊಟ್ಟ ಮೊದಲ ನದಿ ಜೋಡಣೆಯ ಕನಸು ಕಂಡ ಮಹನೀಯ ಯಾರು? ನೋಡೋಣ ಎಳೆ ಎಳೆಯಾಗಿ. ಏನಿದು ಪೋಲಾವರಂ ನದಿ ಜೋಡಣೆ? ಕರ್ನಾಟಕಕ್ಕೆ ವರವಾಗುತ್ತಾ ಈ ಯೋಜನೆ? ನದಿ ಜೋಡಣೆ ಮತ್ತು ದಕ್ಷಿಣ ಭಾರತದ ಜಲ ರಾಜಕೀಯದ ಬಗ್ಗೆ ಮಾತನಾಡುವಾಗ ಪೋಲಾವರಂ ರಾಷ್ಟ್ರೀಯ ನೀರಾವರಿ ಯೋಜನೆ ಮುಂಚೂಣಿಗೆ ಬರುತ್ತದೆ. ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ರಾಮಯ್ಯಪೇಟ ಹಳ್ಳಿಯ ಬಳಿ ಗೋದಾವರಿ ನದಿಗೆ ಅಡ್ಡಲಾಗಿ ಈ ಬೃಹತ್ ಜಲಾಶಯವನ್ನ ನಿರ್ಮಿಸಲಾಗುತ್ತಿದೆ. ಗೋದಾವರಿ ನದಿಯ ಪ್ರವಾಹದ ಹೆಚ್ಚುವರಿ ನೀರನ್ನ ಕೃಷ್ಣಾ ನದಿ ಪಾತ್ರಕ್ಕೆ ತಿರುಗಿಸುವುದು ಈ ಯೋಜನೆಯ ಪ್ರಮುಖ ಪರಿಕಲ್ಪನೆಯಾಗಿದೆ. 1947ರಲ್ಲೇ ಆರಂಭವಾದ ಈ ನದಿ ಜೋಡಣೆ ಯೋಜನೆ ರಾಜಕೀಯದಲ್ಲಿ ಸಿಲುಕಿ ನಲುಗಿದೆ. ಈ ಯೋಜನೆ ಅನುಷ್ಠಾನ ಪೂರ್ಣ ಆದದ್ದೇ ಆದರೆ ಆಗ ಕರ್ನಾಟಕಕ್ಕೆ ಇದರಿಂದ ಆಗೋ ಪ್ರಯೋಜನ ಏನು? ಆ ಮಾಹಿತಿ ಈಗ ನೋಡೋಣ. ಕರ್ನಾಟಕ ರಾಜ್ಯಕ್ಕೂ ಪೋಲಾವರಂ ಯೋಜನೆಗೂ ನೇರವಾದ ಮತ್ತು ಪರೋಕ್ಷವಾದ ಸಂಬಂಧ ಇದೆ. ಕೃಷ್ಣಾ ಜಲ ವಿವಾದ ನ್ಯಾಯಾಧೀಕರಣದ ತೀರ್ಪಿನ ಪ್ರಕಾರ ಗೋದಾವರಿ ನದಿಯಿಂದ ಪೋಲಾವರಂ ಮೂಲಕ ಕೃಷ್ಣಾ ನದಿಗೆ ನೀರನ್ನ ತಿರುಗಿಸಿದಾಗ ಕೃಷ್ಣಾ ನದಿ ಪಾತ್ರದ ಮೇಲ್ಭಾಗದ ರಾಜ್ಯಗಳಾದ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಹೆಚ್ಚುವರಿ ನೀರಿನ ಪಾಲನ್ನ ನೀಡಬೇಕಾಗುತ್ತದೆ. ಅಂದರೆ ಆಂಧ್ರ ಪ್ರದೇಶವು ಗೋದಾವರಿಯಿಂದ ಕೃಷ್ಣಾ ಬೇಸಿನ್ಗೆ ನೀರನ್ನ ಬಳಸಿಕೊಂಡಷ್ಟು ಕರ್ನಾಟಕಕ್ಕೆ ಕೃಷ್ಣಾ ನದಿಯಲ್ಲಿ ಹೆಚ್ಚಿನ ನೀರನ್ನ ಬಳಸಿಕೊಳ್ಳುವ ಕಾನೂನಾತ್ಮಕ ಹಕ್ಕು ಸಿಗುತ್ತದೆ. ದಕ್ಷಿಣ ಭಾರತಕ್ಕೆ ಹೊಸ ನೀರಿನ ನ್ಯಾಯ. ಕರ್ನಾಟಕ ಮಂಡಿಸಿದೆ ತನ್ನ ಹಕ್ಕೊತ್ತಾಯ. ಕರ್ನಾಟಕವು ಈ ಯೋಜನೆಯ ಪ್ರಗತಿಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಮತ್ತು ತನ್ನ ಪಾಲಿನ ನೀರಿಗಾಗಿ ಹಕ್ಕೊತ್ತಾಯ ಮಂಡಿಸುತ್ತಿದೆ. ಮುಂಬರುವ ದಿನಗಳಲ್ಲಿ ಪೋಲಾವರಂ ಪೂರ್ಣಗೊಂಡ್ರೆ ಅದು ದಕ್ಷಿಣ ಭಾರತದ ಒಟ್ಟಾರೆ ನೀರಿನ ಹಂಚಿಕೆಯ ರಾಜಕೀಯ ಆಯಾಮವನ್ನೇ ಬದಲಾಯಿಸಲಿದೆ. ಈ ಪೋಲಾವರಂ ಯೋಜನೆಯ ಇತಿಹಾಸವನ್ನ ಗಮನಿಸಿದ್ರೆ ಇದರ ಪ್ರಾಥಮಿಕ ಯೋಜನೆ ಬ್ರಿಟಿಷರ ಕಾಲದಲ್ಲೇ ರೂಪಿತಗೊಂಡಿದ್ರೂ ಆಧುನಿಕ ರೂಪದಲ್ಲಿ 2004 ಮತ್ತು 2005ರ ಅವಧಿಯಲ್ಲಿ ಅಂದಿನ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ಅವರ ಕಾಲದಲ್ಲಿ ಇದು ವೇಗವಾಗಿ ಆರಂಭ ಆಯಿತು. ಆದರೆ 2 ದಶಕಗಳು ಕಳೆದು ಸುಮಾರು 21,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹಣ ಖರ್ಚಾಗಿದ್ರೂ ಪೋಲಾವರಂ ಯೋಜನೆ ಇಂದಿಗೂ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಇದಕ್ಕೆ ಮುಖ್ಯ ಕಾರಣ ಕಳಪೆ ವಿಸ್ತೃತ ಯೋಜನಾ ವರದಿ, ತಾಂತ್ರಿಕ ದೋಷಗಳು ಮತ್ತು ಪುನರ್ವಸತಿ ಕಲ್ಪಿಸುವಲ್ಲಿ ಉಂಟಾದ ವೈಫಲ್ಯಗಳಾಗಿವೆ. ಇತ್ತೀಚಿನ ಸಿಎಜಿ ವರದಿಯ ಪ್ರಕಾರ ನಿರ್ಮಾಣದ ವೇಳೆ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ತಾತ್ಕಾಲಿಕ ಕಾಫರ್ ಡ್ಯಾಂ ಮತ್ತು ಡಯಾಫ್ರಾಮ್ ವಾಲ್ ತೀವ್ರವಾಗಿ ಹಾನಿಗೊಳಗಾಗಿದ್ದು ಕಾಮಗಾರಿ ತಡವಾಗಲು ಮುಖ್ಯ ಕಾರಣವಾಯಿತು. ಯೋಜನೆಗೆ ಅಡ್ಡಿಯಾಗಿದೆ ಆಂತರಿಕ ರಾಜಕೀಯ. ನೆರೆ ರಾಜ್ಯಗಳು ಕೋರ್ಟ್ನಲ್ಲಿ ಕೇಳಿವೆ ನ್ಯಾಯ.
ಪೋಲಾವರಂ ಯೋಜನೆಯಲ್ಲಿ ಆಂಧ್ರ ಪ್ರದೇಶದ ಆಂತರಿಕ ರಾಜಕೀಯ ಎಷ್ಟಿದೆಯೋ ಬಾಹ್ಯ ರಾಜಕೀಯವೂ ಅಷ್ಟೇ ಇದೆ. ಆಂಧ್ರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದ ವೈಎಸ್ಆರ್ ಕಾಂಗ್ರೆಸ್ ಮತ್ತು ತೆಲುಗು ದೇಶಂ ಪಾರ್ಟಿ ನಡುವೆ ಈ ಯೋಜನೆಯ ಟೆಂಡರ್ ಮತ್ತು ಹಣಕಾಸಿನ ವಿಚಾರವಾಗಿ ನಿರಂತರ ಕೆಸರೆರಚಾಟ ನಡೆದಿದೆ. ಇದು ಆಂಧ್ರ ಪ್ರದೇಶದಲ್ಲಿ ಆಂತರಿಕವಾಗಿ ನಡೆಯುತ್ತಿರುವ ಪಕ್ಷ ರಾಜಕೀಯ. ಇದರ ದುಷ್ಪರಿಣಾಮ ಪೋಲಾವರಂ ಪ್ರಾಜೆಕ್ಟ್ ಮೇಲಾಗುತ್ತಿರುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಆಂಧ್ರ ಪ್ರದೇಶದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಈ ಯೋಜನೆಯ ಮೊದಲ ಹಂತವನ್ನ ಪೂರ್ಣಗೊಳಿಸಲು ಮತ್ತು ಸಂತ್ರಸ್ತರ ಪುನರ್ವಸತಿಯನ್ನ 2027ರ ಒಳಗೆ ಮುಗಿಸಲು ಕಟ್ಟುನಿಟ್ಟಿನ ಗಡುವು ನೀಡಿದ್ದಾರೆ. ಆದರೆ ವಿರೋಧ ಪಕ್ಷಗಳ ಆರೋಪ ಪ್ರತ್ಯಾರೋಪ ಇಂದಿಗೂ ಮುಂದುವರೆದಿದೆ. ಕೇವಲ ಈ ಪಕ್ಷ ರಾಜಕೀಯ ಅಷ್ಟೇ ಅಲ್ಲ, ಅಂತಾರಾಜ್ಯ ಮಟ್ಟದಲ್ಲೂ ಈ ಯೋಜನೆಗೆ ಭಾರಿ ವಿರೋಧವಿದೆ. ತೆಲಂಗಾಣ ಮತ್ತು ಒರಿಸ್ಸಾ ರಾಜ್ಯಗಳು ಈ ಯೋಜನೆಯಿಂದ ತಮ್ಮ ರಾಜ್ಯದ ಭೂಮಿ ಮುಳುಗಡೆಯಾಗುತ್ತದೆ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಅಡ್ಡಿಪಡಿಸಿದ್ದು ಇದಕ್ಕೆ ಉತ್ತಮ ನಿದರ್ಶನ. ವಿಶ್ವೇಶ್ವರಯ್ಯನವರ ಚಿಂತನೆಯ ನದಿ ಜೋಡಣೆ ಕನಸು ಈ ಕಾಲದಲ್ಲೂ ಹರಸಾಹಸದಿಂದಷ್ಟೇ ಕನಸು ನನಸು. ಕರ್ನಾಟಕದ ಮಟ್ಟಿಗೆ ನದಿ ಜೋಡಣೆಯ ಮೊದಲ ಪರಿಕಲ್ಪನೆ ಮತ್ತು ದಾರ್ಶನಿಕ ಯೋಜನೆ ಮೂಡಿದ್ದು ಮೈಸೂರಿನ ದಿವಾನರಾಗಿದ್ದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ. ಕೃಷ್ಣಾ ನದಿ ಪಾತ್ರದ ನೀರನ್ನ ವ್ಯವಸ್ಥಿತವಾಗಿ ಬಳಸಿ ಬರಡು ನಾಡಿಗೆ ಹರಿಸಲು ವಿಶ್ವೇಶ್ವರಯ್ಯನವರು ಅಂದೇ ನೀಲನಕ್ಷೆಯನ್ನ ಸಿದ್ಧಪಡಿಸಿದ್ರು. ಕರ್ನಾಟಕದಲ್ಲಿ ಅನುಷ್ಠಾನಗೊಂಡ ಮೊದಲ ಪ್ರಮುಖ ನದಿ ತಿರುವು ಅಥವಾ ಜೋಡಣೆ ಮಾದರಿ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವ ಶರಾವತಿ ಮತ್ತು ವರಾಹಿ ನದಿಗಳ ನೀರನ್ನ ವಿದ್ಯುತ್ ಉತ್ಪಾದನೆಗೆ ಬಳಸಿಕೊಂಡಿದ್ದು ಹಾಗೂ ಕೃಷ್ಣಾ ಮತ್ತು ಕಾವೇರಿ ನದಿ ಪಾತ್ರದ ಉಪನದಿಗಳನ್ನ ನಾಲೆಗಳ ಮೂಲಕ ಜೋಡಿಸಿದ್ದು. ಇತ್ತೀಚಿನ ವರ್ಷಗಳಲ್ಲಿ ಎತ್ತಿನಹೊಳೆ ಯೋಜನೆಯ ಮೂಲಕ ಪಶ್ಚಿಮಾಭಿಮುಖವಾಗಿ ಹರಿಯುವ ನೇತ್ರಾವತಿ ನದಿಯ ಉಪನದಿಗಳ ನೀರನ್ನ ಪೂರ್ವದ ಬರಪೀಡಿತ ಜಿಲ್ಲೆಗಳಿಗೆ ಹರಿಸುವ ಬೃಹತ್ ನದಿ ತಿರುವು ಯೋಜನೆಯನ್ನ ಕರ್ನಾಟಕ ಕೈಗೆತ್ತಿಕೊಂಡಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನದಿ ಜೋಡಣೆಯು ಕೇವಲ ಒಂದು ಇಂಜಿನಿಯರಿಂಗ್ ತಂತ್ರಜ್ಞಾನವಲ್ಲ, ಅದು ಭಾರತ ಮತ್ತು ಕರ್ನಾಟಕದ ಭವಿಷ್ಯದ ಜಲ ಭದ್ರತೆಯ ಮೂಲಾಧಾರವಾಗಿದೆ. ಪ್ರಸ್ತುತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಪೋಲಾವರಂ ಯೋಜನೆಯ ಸುತ್ತಲಿನ ರಾಜಕೀಯ ಹಾಗೂ ಇತಿಹಾಸದ ಈ ಎಲ್ಲ ವಾಸ್ತವಾಂಶಗಳು ಒಟ್ಟಾಗಿ ಭಾರತದ ಜಲ ರಾಜಕೀಯವನ್ನ ಅತ್ಯಂತ ರೋಮಾಂಚಕ ಹಂತಕ್ಕೆ ತಂದು ನಿಲ್ಲಿಸಿವೆ ಎಂಬುದಂತೂ ಸತ್ಯ.